ಪಾಟೀಲ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಕದನ ರಂಗೇರಿದೆ. ರಮೇಶ್ ಕತ್ತಿಗೆ ಈಗ ರಿಲೀಫ್. ನಾಳೆ ಹುಕ್ಕೇರಿ ತಾಲೂಕು ನಿರ್ದೇಶಕರ ಚುನಾವಣೆ ನಡೆಯಲಿಕ್ಕಿದೆ. ಹುಕ್ಕೇರಿ ಮತದಾನ ಮುಂದೂಡಿತ್ತು ಧಾರವಾಡ ಹೈಕೋರ್ಟ್. ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಬೆಂಗಳೂರು ಹೈಕೋರ್ಟ್ ಈಗ ತಡೆಯನ್ನ ನೀಡಿದೆ. ಬೆಂಗಳೂರು ಹೈಕೋರ್ಟ್ ಡಬಲ್ ಬೆಂಚ್ ಇಂದ ಮಹತ್ವದ ಆದೇಶ ಪ್ರಕಟವಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ 7 ಕ್ಷೇತ್ರಗಳಿಗೂ ನಾಳೆಯೇ ಮತದಾನ ನಡೆಯಲಿಕ್ಕಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಚುನಾವಣೆಯೂ ಕೂಡ ನಾಳೆಯೇ ನಡೆಯಲಿಕ್ಕಿದೆ. ಹುಕ್ಕೇರಿ ತಾಲೂಕಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹುಕ್ಕೇರಿಯ ಚುನಾವಣೆ ಮುಂದೂಡಿತ್ತು ಧಾರವಾಡ ಹೈಕೋರ್ಟ್ ಪೀಠ. ಈ ಆದೇಶಕ್ಕೆ ಈಗ ತಡೆ ಬಿದ್ದಿದೆ. ಬೆಂಗಳೂರು ಹೈಕೋರ್ಟ್ ಡಬಲ್ ಬೆಂಚ್ ಇಂದ ಮಹತ್ವದ ಆದೇಶ ಪ್ರಕಟವಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಗಳ ಒಂದು ನಿರ್ದೇಶನ ಸ್ಥಾನಕ್ಕಾಗಿ ನಿನ್ನೆ ಸನ್ಮಾನ್ಯ ಹೈಕೋರ್ಟ್ನವರು ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 28/10 ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಮತ್ತೆ ನಾಳೆ ಚುನಾವಣಾ ರಣಕಣ ರಂಗೇರಿರುವಂತಹದ್ದು. ನಾಳೆಯೇ ಚುನಾವಣೆ ನಡೆಸಿ ಅಂತ ಈಗಾಗಲೇ ಆದೇಶ ಬಂದಿರೋದನ್ನ ಗಮನಿಸಿದ್ರೆ ಮತ್ತೆ ಈಗ ಕತ್ತಿ ಕುಟುಂಬ ಹೂ ಇಸ್ ಯುವರ್ ಡ್ಯಾಡಿ ಅನ್ನುವಂತ ಸಂದೇಶವನ್ನ ಕೊಡ್ತಾರಾ, ಹೇಗೆ? ಖಂಡಿತ ಶ್ರೀಪಾದ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕತೆಯನ್ನ ಕೂಡ ಈಗ ಪಡೆದುಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ದಿನ ಬಾಕಿ ಇರುವ ಮುಂಚೆ ಹುಕ್ಕೇರಿಯ ಕ್ಷೇತ್ರದ ಚುನಾವಣೆಯನ್ನ ಮುಂದೂಡಿಕೆ ಮಾಡಿ ಏನು ಧಾರವಾಡ ಹೈಕೋರ್ಟ್ ಒಂದು ಆದೇಶವನ್ನ ನೀಡಿತ್ತು. ಜೊತೆಗೆ 28ರಂದು ತೀರ್ಪನ್ನ ಕಾಯ್ದಿರಿಸಿ ಆದೇಶವನ್ನ ನೀಡಿತ್ತು. ಆ ಆದೇಶದ ವಿರುದ್ಧ ಏನು ಕತ್ತಿ ಅವರು ಬೆಂಗಳೂರಿನ ಹೈಕೋರ್ಟ್ನ ಡಬಲ್ ಬೆಂಚ್ಗೆ ಮನವಿಯನ್ನ ಕೂಡ ಮಾಡಿದ್ರು, ಅಪೀಲ್ ಅನ್ನ ಕೂಡ ಮಾಡಿದ್ರು. ಸದ್ಯ ಈಗ ನಾಳೆಯೇ ಚುನಾವಣೆ ನಡೆಸುವಂತೆ ಈಗ ಸದ್ಯ ಬೆಂಗಳೂರಿನ ಡಬಲ್ ಬೆಂಚ್ ಏನು ಆದೇಶವನ್ನ ಕೂಡ ಈಗ ಸದ್ಯ ನೀಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗ ರಮೇಶ್ ಕತ್ತಿ ಅವರಿಗೆ ಬಿಗ್ ರಿಲೀಫ್ ಕೂಡ ಈಗ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ರಣರೋಚಕ ಕಾದಾಟಕ್ಕೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನು ಸಾಕ್ಷಿಯಾಗಿತ್ತು. ಸದ್ಯ ಏನು 16 ಸ್ಥಾನಗಳ ಪೈಕಿ 9 ಸ್ಥಾನಗಳು ಅವಿರೋಧ ಆಯ್ಕೆಯಾಗಿದ್ರು. ಅದರಲ್ಲಿ 7 ಸ್ಥಾನಗಳಿಗೆ ಚುನಾವಣೆ ನಡೀಬೇಕಿತ್ತು. ಆದ್ರೆ ಒಂದು ದಿನ ಬಾಕಿ ಇರುವ ಮುಂಚೆ ಹುಕ್ಕೇರಿ ಚುನಾವಣೆ ಮುಂದೂಡಿದ್ರಿಂದ ಎಲ್ಲೋ ಒಂದ್ ಕಡೆ ಏನು ರಮೇಶ್ ಕತ್ತಿ ಅವರಿಗೆ ಶಾಕ್ ಕೂಡ ಎದುರಾಗಿತ್ತು. ಈಗ ಆ ಒಂದು ರಿಲೀಫ್ ಕೂಡ ಸಿಕ್ಕಿರೋದ್ರಿಂದ ನಾಳೆ ರಣರೋಚಕ ಮತದಾನಕ್ಕೆ ಕೂಡ ಈಗ ಸಾಕ್ಷಿ ಆಗ್ತಿರುವಂತದ್ದು. ನಾಳೆ 9 ಗಂಟೆಗೆ 7 ಕ್ಷೇತ್ರಗಳ ಮತದಾನವನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ಈಗ ಬೆಂಗಳೂರಿನ ಹೈಕೋರ್ಟ್ ಡಬಲ್ ಬೆಂಚ್ ಆದೇಶವನ್ನ ನೀಡಿರುವಂತದ್ದು. ಹೀಗಾಗಿ ಸಂತೋಷವನ್ನ ಕೂಡ ರಮೇಶ್ ಕತ್ತಿ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಧರ್ಮಕ್ಕೆ ಜಯ ಆಗಿದೆ, ಅಧರ್ಮಿಗಳಿಗೆ ಸೋಲಾಗಿದೆ, ಜೊತೆಗೆ ಮತ್ತೊಮ್ಮೆ ನನ್ನ ವಿರೋಧಿಗಳು ಮಣ್ಣು ಮುಕ್ಕಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಯಾವುದೇ ರೀತಿಯಾದಂತ ಹೆಸರನ್ನ ಹೇಳದೆ ಇಲ್ಲಿ ಕೂಡು ಕಾಂಚನ ಕುಣಿಯುತ್ತಿದೆ ಮತ್ತು ತಲಾ ಒಬ್ಬೊಬ್ಬ ಏನು ನಿರ್ದೇಶ ಅಂದ್ರೆ ಸದಸ್ಯರು ಕೂಡ 1 ಕೋಟಿ ಆಫರ್ ಗಳನ್ನ ಕೊಡಲಾಗ್ತಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ನಾಳೆ 9 ಗಂಟೆಗೆ ಈ ಒಂದು ಚುನಾವಣೆ ನಡೆಯುತ್ತೆ. ಒಂದು ವೇಳೆ ಏನಾದ್ರೂ ಈ ಚುನಾವಣೆ ಆಗದೆ ಇದ್ರೆ ಸಾಕಷ್ಟು ಹಿನ್ನಡೆ ಕೂಡ ರಮೇಶ್ ಕತ್ತಿ ಅವರಿಗೆ ಆಗ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಿತ್ತು. ಆದ್ರೆ ಯಾಕೆಂದ್ರೆ ಇಲ್ಲಿ ಬಹುತೇಕ ಎಲ್ಲ ಪಿಕೆಪಿ ಸದಸ್ಯರು ಈಗಾಗಲೇ ರೆಸಾರ್ಟ್ ಗಳಿಗೆ
ಕಡೆಗೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಏನು ಈ ಚುನಾವಣೆ 28ಕ್ಕೆ ಮುಂದೂಡಿಕೆ ಆಗಿದ್ರೆ ದೀಪಾವಳಿಗೆ ಅವರನ್ನ ಮನೆಗೆ ಕಳಿಸಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಎಲ್ಲೋ ಒಂದ್ ಕಡೆ ವಿರೋಧಿ ಬಣಗಳು ಹೈಜಾಕ್ ಮಾಡ್ತಾರೆ ಅನ್ನೋ ಒಂದು ಅಳಕು ಕೂಡ ರಮೇಶ್ ಕತ್ತಿಗಿತ್ತು. ಆದ್ರೆ ಈಗ ಆ ನಿರಾಳತೆ ಕೂಡ ಅವರಿಗೆ ದೂರ ಆಗಿರುವಂತದ್ದು. ಸದ್ಯ ಸಂತಸವನ್ನ ಕೂಡ ರಮೇಶ್ ಕತ್ತಿ ಅವರು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಏನು ಬೆಳಗಾವಿಯಲ್ಲಿ 15 ಏನು ಮತದಾನ ಪ್ರಕ್ರಿಯೆ ನಡೆದ್ರೆ ಅದರಲ್ಲಿ 16 ಅಂದ್ರು ಅದರ್ಸ್ ಕ್ಷೇತ್ರಕ್ಕೆ ಚುನಾವಣೆ ಕೂಡ ಫಿಕ್ಸ್ ಆಗಿತ್ತು. ಸದ್ಯ ನಾಳೆ 9 ಗಂಟೆಗೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 4 ಗಂಟೆಗೆ ಚುನಾವಣೆ ಏನು ಮತದಾನದ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ಬಳಿಕ ಇಲ್ಲಿ ಮತ ಎಣಿಕೆ ಏನು ಕಾರ್ಯ ಕೂಡ ಆಗುತ್ತೆ. ಹೀಗಾಗಿ ನಾಳೆ ಅಂತಿಮ ಘಟ್ಟ, ಅಂತಿಮ ಕ್ಷಣದ ಹೋರಾಟಕ್ಕೆ ನಿರ್ದೇಶಕರು ಅಲ್ಲಿ ಸಾಕ್ಷಿ ಆಗ್ತಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದು ಕಡೆ ಕತ್ತಿ ಮತ್ತು ಸೌದಿ ಪ್ಯಾನೆಲ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ಪ್ಯಾನೆಲ್. ಈ ಒಂದು ಚುನಾವಣೆ ಸಾಕಷ್ಟು ಮಹತ್ವವನ್ನು ಕೂಡ ಇದು ಪಡೆದುಕೊಳ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇದು ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತಹ ಚುನಾವಣೆ. ಯಾಕಂದ್ರೆ ಈಗಾಗಲೇ ಹುಕ್ಕೇರಿಯಲ್ಲಿ ಅವರು ಸೋಲನ್ನ ಒಪ್ಕೊಂಡಿದ್ರು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಕೂಡ ಅವರನ್ನ ಸೋಲಿಸಲೇಬೇಕು, ಅವರಿಗೆ ಸೋಲಿನ ರುಚಿಯನ್ನ ತುಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕತ್ತಿ ಮತ್ತು ಸೌದಿ ಅವರೀಗ ಸಾಕಷ್ಟು ಪ್ರತಿತಂತ್ರಗಳನ್ನು ಮಾಡ್ತಿದ್ರು. ಆದ್ರೆ ಇವತ್ತು ಏನು ಈ ಒಂದು ಏನು ಮತದಾನ ಪ್ರಕ್ರಿಯೆ ಏನಿದೆ, ಈ ಒಂದು ಮತದಾನ ಪ್ರಕ್ರಿಯೆ ಅಥವಾ ಈ ಕೋರ್ಟ್ನ ಆದೇಶದಿಂದ ಸಾಕಷ್ಟು ನಿರಾಳತೆ ಕೂಡ ರಮೇಶ್ ಕತ್ತಿ ಅವ್ರನ್ನ ಕಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಜಿದ್ದಿಗೆ ಪ್ರತಿಷ್ಠೆಗೆ ಕಾರಣ ಆಗಿರುವಂತದ್ದು. ನಾಳೆ ಒಂದು ದಿನ ಮಾತ್ರ ಕಾಯಬೇಕು. ನಾಳೆ ಒಂದು ದಿನಕ್ಕೆ ಇಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಮೈಲಾರಿ ಪ್ರತಾಪ್ ಮಾಹಿತಿಗಾಗಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಕದನ ರಂಗೇರಿದೆ. ರಮೇಶ್ ಕತ್ತಿಗೆ ಈಗ ರಿಲೀಫ್. ನಾಳೆ ಹುಕ್ಕೇರಿ ತಾಲೂಕು ನಿರ್ದೇಶಕರ ಚುನಾವಣೆ ನಡೆಯಲಿಕ್ಕಿದೆ. ಹುಕ್ಕೇರಿ ಮತದಾನ ಮುಂದೂಡಿತ್ತು ಧಾರವಾಡ ಹೈಕೋರ್ಟ್. ಧಾರವಾಡ ಹೈಕೋರ್ಟ್ ಆದೇಶಕ್ಕೆ ಬೆಂಗಳೂರು ಹೈಕೋರ್ಟ್ ಈಗ ತಡೆಯನ್ನ ನೀಡಿದೆ. ಬೆಂಗಳೂರು ಹೈಕೋರ್ಟ್ ಡಬಲ್ ಬೆಂಚ್ ಇಂದ ಮಹತ್ವದ ಆದೇಶ ಪ್ರಕಟವಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ 7 ಕ್ಷೇತ್ರಗಳಿಗೂ ನಾಳೆಯೇ ಮತದಾನ ನಡೆಯಲಿಕ್ಕಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಚುನಾವಣೆಯೂ ಕೂಡ ನಾಳೆಯೇ ನಡೆಯಲಿಕ್ಕಿದೆ. ಹುಕ್ಕೇರಿ ತಾಲೂಕಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹುಕ್ಕೇರಿಯ ಚುನಾವಣೆ ಮುಂದೂಡಿತ್ತು ಧಾರವಾಡ ಹೈಕೋರ್ಟ್ ಪೀಠ. ಈ ಆದೇಶಕ್ಕೆ ಈಗ ತಡೆ ಬಿದ್ದಿದೆ. ಬೆಂಗಳೂರು ಹೈಕೋರ್ಟ್ ಡಬಲ್ ಬೆಂಚ್ ಇಂದ ಮಹತ್ವದ ಆದೇಶ ಪ್ರಕಟವಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಗಳ ಒಂದು ನಿರ್ದೇಶನ ಸ್ಥಾನಕ್ಕಾಗಿ ನಿನ್ನೆ ಸನ್ಮಾನ್ಯ ಹೈಕೋರ್ಟ್ನವರು ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 28/10ಕ್ಕೆ ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ಒಂದು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಮತ್ತೆ ನಾಳೆ ಚುನಾವಣಾ ರಣಕಣ ರಂಗೇರಿರುವಂತಹದ್ದು. ನಾಳೆಯೇ ಚುನಾವಣೆ ನಡೆಸಿ ಅಂತ ಈಗಾಗಲೇ ಆದೇಶ ಬಂದಿರೋದನ್ನ ಗಮನಿಸಿದ್ರೆ ಮತ್ತೆ ಈಗ ಕತ್ತಿ ಕುಟುಂಬ ಹೂ ಇಸ್ ಯುವರ್ ಡ್ಯಾಡಿ ಅನ್ನುವಂತ ಸಂದೇಶವನ್ನ ಕೊಡ್ತಾರಾ, ಹೇಗೆ?
ಖಂಡಿತ ಶ್ರೀಪಾದ್, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕತೆಯನ್ನ ಕೂಡ ಈಗ ಪಡೆದುಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ದಿನ ಬಾಕಿ ಇರುವ ಮುಂಚೆ ಹುಕ್ಕೇರಿಯ ಕ್ಷೇತ್ರದ ಚುನಾವಣೆಯನ್ನ ಮುಂದೂಡಿಕೆ ಮಾಡಿ ಏನು ಧಾರವಾಡ ಹೈಕೋರ್ಟ್ ಒಂದು ಆದೇಶವನ್ನ ನೀಡಿತ್ತು. ಜೊತೆಗೆ 28ರಂದು ತೀರ್ಪನ್ನ ಕಾಯ್ದಿರಿಸಿ ಆದೇಶವನ್ನ ನೀಡಿತ್ತು. ಆ ಆದೇಶದ ವಿರುದ್ಧ ಏನು ಕತ್ತಿ ಅವರು ಬೆಂಗಳೂರಿನ ಹೈಕೋರ್ಟ್ನ ಡಬಲ್ ಬೆಂಚ್ಗೆ ಮನವಿಯನ್ನ ಕೂಡ ಮಾಡಿದ್ರು, ಅಪೀಲ್ ಅನ್ನ ಕೂಡ ಮಾಡಿದ್ರು. ಸದ್ಯ ಈಗ ನಾಳೆಯೇ ಚುನಾವಣೆ ನಡೆಸುವಂತೆ ಈಗ ಸದ್ಯ ಬೆಂಗಳೂರಿನ ಡಬಲ್ ಬೆಂಚ್ ಏನು ಆದೇಶವನ್ನ ಕೂಡ ಈಗ ಸದ್ಯ ನೀಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗ ರಮೇಶ್ ಕತ್ತಿ ಅವರಿಗೆ ಬಿಗ್ ರಿಲೀಫ್ ಕೂಡ ಈಗ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ರಣರೋಚಕ ಕಾದಾಟಕ್ಕೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನು ಸಾಕ್ಷಿಯಾಗಿತ್ತು. ಸದ್ಯ ಏನು 16 ಸ್ಥಾನಗಳ ಪೈಕಿ 9 ಸ್ಥಾನಗಳು ಅವಿರೋಧ ಆಯ್ಕೆಯಾಗಿದ್ರು. ಅದರಲ್ಲಿ 7 ಸ್ಥಾನಗಳಿಗೆ ಚುನಾವಣೆ ನಡೀಬೇಕಿತ್ತು. ಆದ್ರೆ ಒಂದು ದಿನ ಬಾಕಿ ಇರುವ ಮುಂಚೆ ಹುಕ್ಕೇರಿ ಚುನಾವಣೆ ಮುಂದೂಡಿದ್ರಿಂದ ಎಲ್ಲೋ ಒಂದ್ ಕಡೆ ಏನು ರಮೇಶ್ ಕತ್ತಿ ಅವರಿಗೆ ಶಾಕ್ ಕೂಡ ಎದುರಾಗಿತ್ತು. ಈಗ ಆ ಒಂದು ರಿಲೀಫ್ ಕೂಡ ಸಿಕ್ಕಿರೋದ್ರಿಂದ ನಾಳೆ ರಣರೋಚಕ ಮತದಾನಕ್ಕೆ ಕೂಡ ಈಗ ಸಾಕ್ಷಿ ಆಗ್ತಿರುವಂತದ್ದು. ನಾಳೆ 9 ಗಂಟೆಗೆ 7 ಕ್ಷೇತ್ರಗಳ ಮತದಾನವನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ಈಗ ಬೆಂಗಳೂರಿನ ಹೈಕೋರ್ಟ್ ಡಬಲ್ ಬೆಂಚ್ ಆದೇಶವನ್ನ ನೀಡಿರುವಂತದ್ದು. ಹೀಗಾಗಿ ಸಂತೋಷವನ್ನ ಕೂಡ ರಮೇಶ್ ಕತ್ತಿ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಧರ್ಮಕ್ಕೆ ಜಯ ಆಗಿದೆ, ಅಧರ್ಮಿಗಳಿಗೆ ಸೋಲಾಗಿದೆ, ಜೊತೆಗೆ ಮತ್ತೊಮ್ಮೆ ನನ್ನ ವಿರೋಧಿಗಳು ಮಣ್ಣು ಮುಕ್ಕಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಯಾವುದೇ ರೀತಿಯಂತ ಹೆಸರನ್ನ ಹೇಳದೆ ಇಲ್ಲಿ ಕೂಡು ಕಾಂಚನ ಕುಣಿಯುತ್ತಿದೆ ಮತ್ತು ತಲಾ ಒಬ್ಬೊಬ್ಬ ಏನು ಅಂದ್ರೆ ಸದಸ್ಯರು ಕೂಡ 1 ಕೋಟಿ ಆಫರ್ಗಳನ್ನ ಕೊಡಲಾಗ್ತಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ನಾಳೆ 9 ಗಂಟೆಗೆ ಈ ಒಂದು ಚುನಾವಣೆ ನಡೆಯುತ್ತೆ. ಒಂದು ವೇಳೆ ಏನಾದ್ರೂ ಈ ಚುನಾವಣೆ ಆಗದೆ ಇದ್ರೆ ಸಾಕಷ್ಟು ಹಿನ್ನಡೆ ಕೂಡ ರಮೇಶ್ ಕತ್ತಿ ಅವರಿಗೆ ಆಗ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಿತ್ತು. ಆದ್ರೆ ಯಾಕೆಂದ್ರೆ ಇಲ್ಲಿ ಬಹುತೇಕ ಎಲ್ಲ ಪಿಕೆಪಿ ಸದಸ್ಯರು ಈಗಾಗಲೇ ರೆಸಾರ್ಟ್ ಗಳಿಗೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಏನು ಈ ಚುನಾವಣೆ 28ಕ್ಕೆ ಮುಂದೂಡಿಕೆ ಆಗಿದ್ರೆ ದೀಪಾವಳಿಗೆ ಅವರನ್ನ ಮನೆಗೆ ಕಳಿಸಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಎಲ್ಲೋ ಒಂದ್ ಕಡೆ ವಿರೋಧಿ ಬಣಗಳು ಹೈಜಾಕ್ ಮಾಡ್ತಾರೆ ಅನ್ನೋ ಒಂದು ಅಳುಕು ಕೂಡ ರಮೇಶ್ ಕತ್ತಿಗಿತ್ತು. ಆದ್ರೆ ಈಗ ಆ ನಿರಾಳತೆ ಕೂಡ ಅವರಿಗೆ ದೂರ ಆಗಿರುವಂತದ್ದು. ಸದ್ಯ ಸಂತಸವನ್ನ ಕೂಡ ರಮೇಶ್ ಕತ್ತಿ ಅವರು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಏನು ಬೆಳಗಾವಿಯಲ್ಲಿ 15 ಏನು ಮತದಾನ ಪ್ರಕ್ರಿಯೆಗಳು ನಡೆದ್ರೆ ಅದರಲ್ಲಿ 16 ಅಂದ್ರು ಅದರ್ಸ್ ಕ್ಷೇತ್ರಕ್ಕೆ ಚುನಾವಣೆ ಕೂಡ ಫಿಕ್ಸ್ ಆಗಿತ್ತು. ಸದ್ಯ ನಾಳೆ 9 ಗಂಟೆಗೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 4 ಗಂಟೆಗೆ ಚುನಾವಣೆ ಏನು ಮತದಾನದ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆದ ಬಳಿಕ ಇಲ್ಲಿ ಮತ ಎಣಿಕೆ ಏನು ಕಾರ್ಯ ಕೂಡ ಆಗುತ್ತೆ. ಹೀಗಾಗಿ ನಾಳೆ ಅಂತಿಮ ಘಟ್ಟ, ಅಂತಿಮ ಕ್ಷಣದ ಹೋರಾಟಕ್ಕೆ ನಿರ್ದೇಶಕರು ಅಲ್ಲಿ ಸಾಕ್ಷಿ ಆಗ್ತಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದು ಕಡೆ ಕತ್ತಿ ಮತ್ತು ಸೌದಿ ಪ್ಯಾನೆಲ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ಪ್ಯಾನೆಲ್. ಈ ಒಂದು ಚುನಾವಣೆ ಸಾಕಷ್ಟು ಮಹತ್ವವನ್ನ ಕೂಡ ಇದು ಪಡೆದುಕೊಳ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇದು ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತಹ ಚುನಾವಣೆ. ಯಾಕಂದ್ರೆ ಈಗಾಗಲೇ ಹುಕ್ಕೇರಿಯಲ್ಲಿ ಅವರು ಸೋಲನ್ನ ಒಪ್ಕೊಂಡಿದ್ರು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಕೂಡ ಅವರನ್ನ ಸೋಲಿಸಲೇಬೇಕು, ಅವರಿಗೆ ಸೋಲಿನ ರುಚಿಯನ್ನ ತುಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕತ್ತಿ ಮತ್ತು ಸೌದಿ ಅವರೀಗ ಸಾಕಷ್ಟು ಪ್ರತಿತಂತ್ರಗಳನ್ನು ಮಾಡ್ತಿದ್ರು. ಆದ್ರೆ ಇವತ್ತು ಏನು ಈ ಒಂದು ಏನು ಮತದಾನ ಪ್ರಕ್ರಿಯೆ ಏನಿದೆ, ಈ ಒಂದು ಮತದಾನ ಪ್ರಕ್ರಿಯೆ ಅಥವಾ ಈ ಕೋರ್ಟ್ನ ಆದೇಶದಿಂದ ಸಾಕಷ್ಟು ನಿರಾಳತೆ ಕೂಡ ರಮೇಶ್ ಕತ್ತಿ ಅವ್ರನ್ನ ಕಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಜಿದ್ದಿಗೆ ಪ್ರತಿಷ್ಠೆಗೆ ಕಾರಣ ಆಗಿರುವಂತದ್ದು. ನಾಳೆ ಒಂದು ದಿನ ಮಾತ್ರ ಕಾಯಬೇಕು. ನಾಳೆ ಒಂದು ದಿನಕ್ಕೆ ಇಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ಮೈಲಾರಿ ಫುಟಾಸ್ ಮಾಹಿತಿಗಾಗಿ.